ನಮ್ ಫಾರಂ ಕೊಯ್ತಿರೋ ದಾರಿ ಇದು. ಅಲ್ಲಿ ಕಾಣಿಸ್ತಾ ಇದ್ ನೋಡಿ, ದೂರ ಕಾಣಿಸ್ತಾ ಇದ್ದದು ಫಾರಂಗೆ. ಅಲ್ಲಿಗೆ ಹೋಗ್ತಿರೋ ದಾರಿ ಇದೆ. ಈ ದಾರಿಲಿ ಹೋದ್ರೆ ನಮ್ ಫಾರಂ ಕಾಣಿಸುತ್ತೆ. ಇದು ತುಂಬಾ ಊರಿಂದ ಆಚೆ ಇದೆ, ಫುಲ್ ಆಚೆ ಇದೆ, ದೊಡ್ಡ ಇದು. ಗದ್ದೆ ಹತ್ರ ನಮ್ ಗದ್ದೆ ಇತ್ತಲ್ಲ, ಅಲ್ಲಿದೆ ಫಾರಂ ಇದು. ನೋಡಿ ಇದೆಲ್ಲ ಕವಲೆ ಪಕ್ಕದಲ್ಲೇ ಫಾರಂ ಇರೋದು ನಮ್ದು. ಬನ್ನಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಈ ಫಾರಂ ಹೆಂಗಿದೆ ಅಂತ. ನೋಡಿ ಇಲ್ಲೇ ನೀರೆಲ್ಲ ಹರಿತಾ ಇರುತ್ತೆ. ಯಾವಾಗ್ಲೂ 6 ತಿಂಗಳು ಹರಿಯುತ್ತೆ ಇದು. ಇನ್ನು 6 ತಿಂಗಳು ಹರಿಯಲ್ಲ, ನೀರಿರಲ್ಲ. ಏನಾರ ಮಳೆ ಬಂದ್ರೆ ಇರುತ್ತೆ, ಇಲ್ಲ ಅಂದ್ರೆ ಇರಲ್ಲ. ಇಲ್ಲೆಲ್ಲ ಸಪ್ರೇಟ್ ಮಾಡಿದೀನಿ. ನಾವ್ ಇರಕ್ಕಾಗಿರ್ಬೋದು, ಮನೆ ಎಲ್ಲ ಎಲ್ಲರಿಗೂ ನಮಸ್ಕಾರ. ಬನ್ನಿ, ಮನೆ ಹತ್ರ ಅದೆಲ್ಲ ತೋರಿಸಿದೀನಿ ನಿಮ್ಗೆ. ಮನೆ ಹತ್ರ ಇರೋ ಫಾರಂ ಎಲ್ಲ ಇದು ನಮ್ ಗದ್ದೆ ಹತ್ರ ಅಂತ ಮಾಡಿರೋ ಫಾರಂ ಇದು. ಈ ಫಾರಂ ಬಗ್ಗೆ ತೋರಿಸ್ತೀನಿ ಬನ್ನಿ. ಇದು ಇವಾಗ ಕಟ್ಟಿರೋದು ಹೊಸ್ತಾಗಿ. ಇದು ಜಲ್ಲಿ ಉಳ್ದಿರೋಂತ ಜಲ್ಲಿ, ಅದು ಸ್ಯಾಂಡ್ ಉಳ್ದಿರೋದು. ಇಲ್ಲಿ ನೋಡಿ, ಇದು ರೂಮ್ ಮಾಡಿರೋದು ಇರಕ್ಕೆ, ಯಾರು ಬಂದ್ರೆ ಇರಕ್ಕೆ, ಮತ್ತೆ ಫೀಡ್ ಇಟ್ಕೊಳಕ್ಕೆ. ಮತ್ತೆ ಇಲ್ಲೇ ಎಲ್ಲ ಲಿವರ್ ಟಾನಿಕ್ ಇಟ್ಕೊಂಡಿದ್ವಿ ನೋಡಿ. ಇದೆಲ್ಲ ಫೀಡು, ನಿಮ್ಗೆ ಅಲ್ಲೂ ತೋರಿಸಿದ್ನಲ್ಲ ಫೀಡು. ಇದು ಮರಿ ಫೀಡು, ಮತ್ತೆ ಇದು ತಾಯಿ ಗಂದಿಗೆ ಹಾಕಂತ ಫೀಡ್ ಇದು ತೋರಿಸಿದ್ನಲ್ಲ. ಆಮೇಲೆ ವೇಸ್ಟೇಜ್ ಇಟ್ಕೊಳಕ್ಕೆ ಸೇಮು. ಆಮೇಲೆ ಮಾತ್ರೆ ಇಟ್ಕೊಳಕ್ಕೆಲ್ಲ ಇಟ್ಟಿದ್ದೀನಿ ಇಲ್ಲೇ ಪೂರ್ತಿ. ನಿಮ್ಗೆ ಹೋಯ್ತಾ ಬನ್ನಿ, ಆ ಊರಲ್ಲಿ ಹೆಂಗ್ ಸಾಕಿದೀನಿ, ಏನೇನು ಅಂತ ಹೇಳ್ಕೊಡ್ತೀನಿ, ಯಾತರ ಅಂತ. ಆಮೇಲೆ ಇಲ್ಲಿ ತೊಟ್ಟಿ, ಅದನ್ನ ತೊಳೆಯಾಕಿರೋ ತೊಟ್ಟಿ ಮಾಡಿದೀನಿ. ಆಮೇಲೆ ಮೇಯ್ನು, ನೀವು ತೊಟ್ಟಿ ಆಯ್ತಾ, ಇದ್ ನೋಡಿ, ಇದು ಫುಡ್ಡು. ಈ ಹಂದಿಗಳಿಗೆ ಹಾಕಂತ ಫುಡ್ಡು. ನಾವು ಚಿಕ್ಕ ಡ್ರಮ್ಗಳು ತತ್ತೀವಿ, ಅದನ್ನೆಲ್ಲ ತಂದು ಡಂಪ್ ಮಾಡ್ಕೋತೀವಿ. ಇದು ಡಂಪ್ ಮಾಡ್ಕೊಂಡ್ ಆದ್ಮೇಲೆ ನಾವು ಇದಕ್ಕೆಲ್ಲ ಉಳ್ಕೊಂಡ್ ಆದ್ಮೇಲೆ ಇಲ್ಲಿ ನೀವು ನೀಟಾಗಿ ಫುಡ್ ಇಡೋ ಜಾಗದಲ್ಲಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಇದೆಲ್ಲ ನೀವು ಬೀಚಿಂಗ್ ಪೌಡರ್ ಹಾಕೋದಿರ್ಬೋದು. 2 ತಿಂಗಳಿಗೆ 1 ತಿಂಗಳಿಗೆ 15 ದಿವಸಕ್ಕೆಲ್ಲ ಬೀಚಿಂಗ್ ಪೌಡರ್ ಹಾಕೊಂಡು ನೀಟಾಗಿ ಇಟ್ಕೋಬೇಕು. ಇಲ್ಲಿ ನೀವು ಫುಡ್ ಇಡೋ ಜಾಗ ನೀಟಾಗಿ ಇಟ್ಕೊಂಡ್ರೆ ಆದಷ್ಟು ಕಂಟ್ರೋಲ್ ಆಗಿರುತ್ತೆ. ನೊಣ ಆಗಿರ್ಬೋದು, ಮತ್ತೆ ಹುಳ ಅದು ಇದು ಆಗೋದೆಲ್ಲ ಕಂಟ್ರೋಲ್ ಆಗಿರುತ್ತೆ. ಡ್ರಮ್ಮು ಅಷ್ಟೇ, ನೀವು ಹೊರಗಡೆ ತೊಳಿಲೇಬೇಕು, ಚೆನ್ನಾಗಿ ಕಾಣ್ಲೇಬೇಕು ಅನ್ನೋದಿಲ್ಲ. ನೀಟಾಗಿ ಒಳಗಡೆ ತೊಳ್ಕೊಂಡ್ರೆ ಆಯ್ತು. ಒಳಗಡೆ ತೊಳ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇವನು ಅಷ್ಟೇ, ಬಕೆಟ್ಗಳನ್ನ ದಿವಸಕ್ಕೊಂದ್ಸತಿ ತೊಳೆದ್ರೆ ಏನ್ ತೊಂದರೆ ಇಲ್ಲ. ನೀವು ಹಾಕಾದ್ಮೇಲೆ ಈಗ ಬೆಳಗ್ಗೆ ತೊಳೆದಿಲ್ಲ, ಈಗ ತೊಳಿತಾರೆ. ಈಗ ಹಾಕೋ ಟೈಮ್ ಆಗೈತೆ, ಅದಕ್ಕೆ ಎಲ್ಲ ಕೂಗಾಡ್ತಾವೆ. ಈಗ ಹಾಕೋ ಟೈಮ್ ಆಗೈತೆ. ಬನ್ನಿ ಇವು ತೋರಿಸ್ತೀನಿ. ಇವು ನೋಡಿ, ಇವೆಲ್ಲ ಹೆಣ್ಣಂದಿಗಳು, ಕ್ರಾಸಿಗೆ ಬಿಟ್ರಂತ ಹೆಣ್ಣಂದಿಗಳು. ಇವೆಲ್ಲ ಗಂಡೆಲ್ಲ ಡುರಾಕ್ ಗಂಡುಗಳು. ಅವು ಎರಡುವೆ ಡುರಾಕ್ ಅಂತ ಗಂಡುಗಳು. ಡುರಾಕ್ ಗಂಡನೇ ಯಾಕೆ ಉಪಯೋಗಿಸ್ತೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಆ ಗಂಡು ಯಾಕೆ ಉಪಯೋಗಿಸ್ತೀನಿ, ಆ ಗಂಡು ಉಪಯೋಗಿಸಿದ್ರೆ ಏನಾಗುತ್ತೆ, ಆಮೇಲೆ ಯಾರ್ ಶೇರ್ ಹೆಣ್ಣು ಉಪಯೋಗಿಸಿದ್ರೆ ಏನ್ ಪ್ರಾಫಿಟ್ ನಿಮ್ಗೆ, ಎಲ್ಲ ನಾನು ಹೇಳ್ಕೊಡ್ತಾ ಹೋಯ್ತು, ತಿಳಿಸ್ಕೊಡ್ತೀನಿ. ಮುಂದೆ ಮಾಡೋ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆಲ್ಲಾನು. ನೋಡಿ, ಇವು ಮರಿಗಳು, ಸಾಕಿರೋಂತ ಮರಿಗಳು. ಈಗ ನಮ್ ಕೈಯಿಂದಲೇ ಸಣ್ಣ ಮರಿಯಿಂದ ಸಾಕಿರೋದು, ನಮ್ಮ ಹತ್ರ ಹಾಲು ಕುಡ್ದು ಸಣ್ಣ ಮರಿಯಿಂದ ಸಾಕಿರೋಂತ ಮರಿಗಳು ಇವೆಲ್ಲ ಪೂರ್ತಿ. ನೀವು ಗೂಡ್ನ ಎಷ್ಟು ನೀಟಾಗಿ ಇಟ್ಕೋತೀರಾ ಅಷ್ಟು ನೀಟಾಗಿ ಮರಿಗಳು ಇರ್ತವೆ, ಏನ್ ತೊಂದರೆ ಇಲ್ಲ. ನೀಟಾಗಿ ಉಳಿದ ಔಷಧಿ ಹಾಕೋದಿರ್ಬೋದು. 2 ತಿಂಗಳು ಉಳಿದ ಔಷಧಿ ಹಾಕ್ಬೇಕು. ಆಮೇಲೆ ಒಂದೊಂದ್ಸತಿ ಲಿವರ್ ಟಾನಿಕ್ 10 ದಿವಸ, 2 ತಿಂಗಳು 3 ತಿಂಗಳು 10 ದಿವಸ ಲಿವರ್ ಟಾನಿಕ್ ಕೊಡ್ಬೇಕು. ಸಪ್ರೇಟ್ ಆಗಿರೋದಕ್ಕೆ ಮಿನರಲ್ ಮಿಕ್ಚರ್ ಕೊಡ್ಬೇಕು. ಇವಕ್ಕೂ ಅಷ್ಟೇ, ಹೆಣ್ಗಳಿಗೂ ಅಷ್ಟೇ. ನೀವು ಮಿನರಲ್ ಮಿಕ್ಚರ್ ಕೊಟ್ರೆ ಒಳ್ಳೆ ಮರಿ ಚೆನ್ನಾಗಿ ಗ್ರೋತ್ ಆಗಿ ಬರ್ತವೆ. ಮಿನರಲ್ ಮಿಕ್ಚರ್ ಕೊಡಬಹುದು, ಲಿವರ್ ಟಾನಿಕ್ ಕೊಡ್ಬೋದು. ಆಮೇಲೆ ವೀಕ್ ಆಗಿರೋದ ಫುಡ್ ಹಾಕಿ ಚೆನ್ನಾಗಿ ಫುಡ್ ಕೊಟ್ರೆ ವೀಕ್ ಆಗಿರೋ ಹಂದಿಗಳು ಚೆನ್ನಾಗಿ ಡೆವಲಪ್ ಆಯ್ತವೆ. ನೀವು ಒಳ್ಳೆ ಫುಡ್ ಕೊಡೋದಾಗಿರ್ಬೋದು. ನೀವು ಫುಡ್ ಒಳ್ಳೆ ಫುಡ್ ಅಂದ್ರೆ ಇಲ್ಲ, ಒಂದು 15 ದಿವಸ ಫೀಡ್ ಕೊಟ್ರು ಚೆನ್ನಾಗಿ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮ್ಗೆ ಯಾವ್ದೇ ತೊಂದರೆ ಬೇಡಲ್ಲ, ಮರಿ ಚೆನ್ನಾಗಿ ಬರುತ್ತೆ. ನೀವು ಆಮೇಲೆ ಬಂದು ಇವು ಈ ಕ್ರಾಸಿಗೆ ಬಿಟ್ಟಿರೋಂಥವು ನೋಡಿ, ಇವೆಲ್ಲ ಈ ಕ್ರಾಸಿಗೆ ಬಿಟ್ಟಿರೋಂಥವು. ಅವೆಲ್ಲ ಯಾಕೆ ಶೇರು, ವೈಟ್ ಇರೋವೆಲ್ಲ ಯಾಕೆ ಶೇರು, ಇವೆಲ್ಲ F1 ಕಲರ್ ಏನ್ ಕಾಣ್ತಾವೆ, ಕೆಂದ ಕಲರು, ಅವೆಲ್ಲ F1. ವೈಟ್ ಬಿಟ್ಟಿರೋವೆಲ್ಲ ಯಾಕೆ ಶೇರು. ಮತ್ತೆ ಲ್ಯಾಂಡ್ ರೈಸ್, ಅಲ್ಲಿ ಲ್ಯಾಂಡ್ ರೈಸ್ ಐತೆ, ಇದು ಯಾರ್ ಶೇರು. ಇವು 2ನೇ ಟೈಮ್ ಕ್ರಾಸಿಗೆ ಬಿಟ್ಟಿರೋಂಥ ಹಂದಿಗಳು. ಫಸ್ಟ್ ಟೈಮ್ ಎಲ್ಲ ಮರಿ ಹಾಕ್ತದೆ 8, 10, ಅದು ದೊಡ್ಡದು 12 ಹಾಕಿದೆ. ಅದು ದೊಡ್ಡದು 12 ಹಾಕಿದೆ. ಅದು 2-3 ಟೈಮ್ ಹಾಕಿದೆ ಮರಿ ಎಲೆಯ. ಇನ್ನೆಲ್ಲ 10, 8 ಎಲ್ಲ ಹಾಕಿದೆ. ಫಸ್ಟ್ ಟೈಮ್ 8, 10 ಆಗ್ತದೆ, ಏನ್ ತೊಂದರೆ ಇಲ್ಲ. ನೀವು 8, 10 ಹಾಕಿದ್ರೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಬೇಕಷ್ಟೇ. ಒಂದ್ ಗೂಡಿ ಸಪ್ರೇಟ್ ಆಗಿ ಬಿಟ್ಟಿರ್ತೀರ, ಗೇಜ್ ಇದ್ರೆ ಬದುಕತ್ತವೆ.
ಒಂದ್ ಗೂಡಿ ಸಪರೇಟ್ ಆಗಿ ಬಿಟ್ರೆ ಹಿಂಸೆ ಆಗುತ್ತೆ. ಆಗ ಮನ್ಗೋದಾಗಿ ಮರಿಗಳು ಸಾಯ ಸಂತತಿ ಜಾಸ್ತಿ ಆಗುತ್ತೆ. ಬನ್ನಿ, ಇದು ಹೋಯ್ತಾ ಹೋಯ್ತಾ ಆ ಕಡೆ ಫಾರಂ ತೋರಿಸ್ತೀನಿ. ಇವೆಲ್ಲ ಗಬ್ಬಾಗಿದಾವೆ, ಕ್ರಾಸ್ ಆಗಿದಾವೆ, ಹೆಚ್ಚು ಕಮ್ಮಿ ಅನ್ಕೋತೀನಿ, ಎಲ್ಲ ಕ್ರಾಸ್ ಆಗ್ಯಾವೆ. ಬನ್ನಿ, ಫುಡ್ ಅಷ್ಟೇ. ನಿಮ್ಗೆ ಈ ತರ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಡ್ರಮ್ಗಳಿಗೆ ಹಾಕೊಂಡ್ರೆ, ಸಣ್ಣ ಡ್ರಮ್ ಅಂತ ದೊಡ್ಡ ಡ್ರಮ್ ಇಂದ ಸಣ್ಣ ಡ್ರಮ್ಗೆ ಹಾಕೊಂಡ್ರೆ ನೋಡಿ, ಇದು ಪ್ಲಾಸ್ಟಿಕ್ ಏನೋ ಕಟ್ಟವ್ರೆ, ಹಿಂಗ್ ತೆಗ್ದು ಹಾಕ್ಬೋದು ಅಂತ ತೆಗ್ದು ಹಾಕೊಂಡು ಅದನ್ನ ಬಾಚ್ ಹಾಕ್ಬೇಕು. ಈ ಪ್ಲಾಸ್ಟಿಕ್ ಗಳಿಗೆಲ್ಲ ಮೇಕ್ ಬರ್ತವೆ. ನಿಮ್ ಸಂಜೆ ಗಂಟೆ ಹಾಕ್ಬಿಟ್ರೆ ಎಲ್ಲ ಪೂರ್ತಿ ಮೇಕ್ ಬರುತ್ತೆ. ಆಮೇಲೆ ಇದಕ್ಕಿಂತ ದೊಡ್ಡದೊಂದು ಇದು ಉಪಯೋಗಿಸಿದ್ರು ನಡೀತದೆ. ನೀವು ದೊಡ್ಡದೊಂದು ತೊಟ್ಟಿ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರಲ್ಲಿ ಹಾಕೊಂಡ್ರೆ ಎಲ್ಲ ಡಂಪ್ ಮಾಡ್ಕೊಂಡ್ರೆ ಅದ್ರಲ್ಲಿ ತೆಗ್ದಾಕಬಹುದು. ಬನ್ನೀಗ ಇದು ಗೇಟು ಏನಕ್ಕೆ ಹಿಂಗ್ ಮಾಡ್ತಿದ್ವಪ್ಪ ಅಂದ್ರೆ ಎಳೆಯಕ್ಕೆ ಹಾಕಕ್ಕೆ ಈಸಿ ಆಗಲಿ ಅಂತ. ಹೊರಗಡೆ ಗೇಟ್ ಅಲ್ವಾ, ಎಳೆಯಕ್ಕೆ ಹಾಕಕ್ಕೆಲ್ಲ ಈಸಿ ಆಗಲಿ ಅಂತ ನೀಟಾಗಿ ಮಾಡ್ಸಿದೀವಿ. ಇದ್ ನೋಡಿ, ಇದ್ರಲ್ಲಿದ್ದ ಮರಿಗಳು ತೆಗ್ದಾಕಿದೀವಿ. ಈಗ ಇದು ನಂಗೆ ಕಿತ್ತಾಕ್ತವೆ. ನೀವು ಒಂದ 2 ತಿಂಗಳಿಗೆ 3 ತಿಂಗಳಿಗೆ ಪ್ಯಾಚ್ ಮಾಡ್ಕೊತಿರ್ಬೇಕು. ಒಂದು ಕಮ್ಮಿ ಒಂದ್ ವರ್ಷದಲ್ಲಿ ಒಂದ್ಸತಿ ರೀಕಂಟ್ರಾಕ್ಷನ್ ಅಂತಾರಲ್ಲ, ರೀಫಿಟಿಂಗ್ ಅಂತಾರಲ್ಲ, ಹಂಗೆ ಮತ್ತೆ ಇದೆಲ್ಲಾನು ಸಿಮೆಂಟ್ ಹಾಕೊಳ್ಳೋದೆಲ್ಲ ಮಾಡ್ಬೇಕು. ವರ್ಷಕ್ಕೊಂದ್ಸತಿ ಕಿತ್ತಾಕ್ತವೆ ಹೆಚ್ಚು ಕಮ್ಮಿ. ನೋಡಿ ಈ ಪಕ್ಕದಲ್ಲಿ ಮರಿ ಬ್ರೀಡಿಂಗ್ ಆರ್ಸಿರೋಂತ ಮರಿ, ನಾವೀಗ ಸಾಕಿರೋಂತ ಮರಿ ಈ ಫಾರಮ್ಗೆ ಇದನ್ನೇ ಡಿವೈಡ್ ಮಾಡ್ಕೋಬಹುದು. ಅದಕ್ಕೊಂದ್ 10, ಇದಕ್ಕೊಂದ್ 10. ಇಲ್ಲಿ 6 ಕಂಪಾರ್ಟ್ಮೆಂಟ್ ಅವೆ. 6 ಕಂಪಾರ್ಟ್ಮೆಂಟ್ ಬಿಟ್ಟಿರವೆ ಎಲ್ಲ ಕ್ರಾಸಿಂಗಿಗೆ. ಎಲ್ಲಾನು 10 ಬ್ಯಾಚ್ ಮಾಡಿರ್ತೀವಿ, ಎಲ್ಲ ಕ್ರಾಸಿಂಗ್ ಬಿಟ್ಟಿರವಂತೆಯ. ಆಮೇಲೆ ಕ್ರಾಸಿಂಗ್ ಬಿಟ್ಟಾಗ ಏನ್ ಮಾಡ್ಬೇಕು, ಓಕೆ, ಪ್ರತಿಯೊಂದು ಹೇಳ್ಕೊಡ್ತೀನಿ. ನೀವು ಕ್ರಾಸಿಂಗ್ ಬಿಟ್ಮೇಲೆ ಯಾವ ತರ ಮೇಂಟೈನ್ ಮಾಡ್ಬೇಕು ಅವನ್ನ ಹೇಳ್ಕೊಡ್ತೀವಿ. ಆಮೇಲೆ ಕ್ರಾಸಿಂಗ್ ಬಿಟ್ಟಾಗ ಏನೇನು ಟಾನಿಕ್, ಆಮೇಲೆ ಗಬ್ಬಂದಿಗೆ ಮಿನರಲ್ ಮಿಕ್ಚರ್ ಕೊಡ್ಬೇಕು, ಲಿವರ್ ಟಾನಿಕ್ ಕೊಡ್ಬೇಕು, ಅವನ್ನ ಎಷ್ಟು ದಿವಸ ಕೊಡ್ಬೇಕು, ಯಾವ ಟೈಮಿಗೆ ಕೊಡ್ಬೇಕು ಅದನ್ನು ಹೇಳ್ತೀನಿ. ಆಮೇಲೆ ನೀವು ಗಬ್ಬಕ್ ಬರೋದಕ್ಕಿಂತ ಮುಂಚಾಗಿ ಉಳಿದ ಔಷಧಿ ಕೊಡ್ಬೇಕು, ಯಾವತ್ ಕೊಡ್ಬೇಕು ಅನ್ನೋದು ಹೇಳ್ತೀನಿ. ಆಮೇಲೆ ಮರಿಗಳು ಎಷ್ಟು ದಿವಸ ತೆಗಿಬೇಕು ಅನ್ನೋದು ಹೇಳ್ತೀನಿ ಗಬ್ಬಕ್ ಬರೋದಕ್ಕಿಂತ ಮುಂಚೆಗೆ. ಆಮೇಲೆ ನೀವು ಫೀಡ್ ಹಾಕಿದ್ರೆ ಒಂಚೂರು ಜಲ್ದಿ ತೆಗಿಬಹುದು. ನೀವು ಫೀಡ್ನೇ ಕರೆಕ್ಟಾಗಿ ಮರಿಗಳಿಗೆ ಫೀಡ್ನೇ ಹಾಕಿದ್ರೆ ಒಂದ್ 10-15 ದಿವಸ ಜಲ್ದಿ ತಕೊಂಡು ಜಲ್ದಿ ಕ್ರಾಸಿಗೆ ಬಿಡ್ಬೋದು. ಆದ್ರೆ ನೀವು ಫುಡ್ನೇ ಉಪಯೋಗಿಸೋದಾದ್ರೆ ಸ್ವಲ್ಪ ದಿವಸ ಹಾಲು ಚೆನ್ನಾಗಿ ಕುಡಿಯಕ್ ಬಿಟ್ರೆ ಚೆನ್ನಾಗಿ ಮರಿಗಳು ಡೆವಲಪ್ ಆಯ್ತವೆ, ಒಳ್ಳೆ ಡೆವಲಪಿಂಗ್ ಬರುತ್ತೆ, ಮರಿಗಳು ಚೆನ್ನಾಗಿ ಬೆಳಿತವೆ. ನೀವು ಹಾಲನ್ನ ಒಂದ್ ಸ್ವಲ್ಪ ಯಥೇಚ್ಛವಾಗಿ ಕುಡಿಯಕ್ ಬಿಡ್ಬೇಕು. ಯಾಕೆ ಅಂದ್ರೆ ಅದನ್ನ ನೀವು ಫೀಡ್ ಹಾಕಿದ್ರೆ ಫೀಡ್ ಅಲ್ಲಿ ಒಳ್ಳೊಳ್ಳೆ ಅಂಶಗಳಿರುತ್ತೆ. ನೀವು ಫೀಡ್ ಹಾಕೋದ್ರಿಂದ ಆಗ ಒಂದ್ ಸ್ವಲ್ಪ ಜಲ್ದಿ ತೆಗೆದ್ರೆ ನಡೆಯುತ್ತೆ. ನೀವು ಫುಡ್ ಹಾಕೋದ್ರಿಂದ ಆದಷ್ಟು ಜಾಸ್ತಿ ಟೈಮ್ ಬಿಡ್ಬೇಕು. ಒಂದ್ 2-2.5 ತಿಂಗಳು ಬಿಟ್ರೆ ಚೆನ್ನಾಗಿರ್ತವೆ, ಆದಷ್ಟು ಪರವಾಗಿಲ್ಲ. ಬನ್ನಿ, ನಿಮ್ಗೆ ಇದೆಲ್ಲ ತೋರಿಸ್ತಾ ಅಲ್ವಾ, ಅಲ್ಲಿ ತೊಟ್ಟಿ, ಇನ್ನು ಆ ತೊಟ್ಟಿಗೆ ಮೋಟ್ರ್ ಬಿಟ್ಕೊಂಡಿಲ್ಲ. ಮೋಟ್ರ್ ಬಿಟ್ಕೊಂಡು ಇದಕ್ಕೆಲ್ಲ ನೀರ್ ಹೊಡಿಯಕ್ಕೆ. ಈಗ ಕರೆಂಟ್ ಇರುತ್ತೆ ಒಂದ್ ಟೈಮ್ ಕರೆಂಟ್ ಇರಲ್ಲ. ಅವಾಗ ನೀರ್ ಹೊಡ್ಕೊಳಕ್ಕೆ ಇವತ್ತು ಇಷ್ಟು ತಿಳ್ಸಿರ್ತೀನಿ. ನೋಡಿ ಚಿರಂಡಿ ಎಲ್ಲ ನೋಡಿದ್ರಾ? ನೋಡಿ ಚಿರಂಡಿ ನೀಟ್ನೆಸ್ ಆಗಿ ಹಿಂಗ್ ಇಟ್ಕೋಬೇಕು. ಚಿರಂಡಿಗಳನ್ನ ನೀವು ಪ್ರತಿ ದಿವಸ ಕ್ಲೀನಿಂಗ್ ಮಾಡ್ಬೇಕು ಚಿರಂಡಿ. ನೋಡಿ ಇದ್ ಬಂದದ್ ನೀರೆಲ್ಲ ಹೊರಗಡೆ ಸೀದಾ ತೋಟಕ್ಕೆ ಹೋಗುತ್ತೆ. ಆಮೇಲೆ ಈ ಪಿಂಕ್ಲರ್ ಬಗ್ಗೆ ನಿಮ್ಗೆ ಹೇಳಿಲ್ಲ. ಪಿಂಕ್ಲರ್ಗಳು ನೋಡಿ, ಈ ಪಿಂಕ್ಲರ್ಗಳು ನೀವು 1 ಗಂಟೆ ಮುಂಚೆ ಆನ್ ಮಾಡಿ ಬಿಡ್ಬೇಕು. ತೊಳೆಯೋದಕ್ಕಿಂತ ಮುಂಚೆ 1 ಗಂಟೆ, ಒಂದು ಅರ್ಧ ಗಂಟೆ ಬಿಡ್ಬೋದು. ಆಮೇಲೆ ಬಿಸಿಲು ಟೈಮಲ್ಲಿ ಬೇಕಾದ್ರೆ 10 ನಿಮಿಷ ಆನ್ ಮಾಡ್ಬೋದು ಕರೆಂಟ್ ಇದ್ರೆ. ಇವನ್ನೆಲ್ಲ ಒಂದು ಅರ್ಧ ಗಂಟೆ ಮುಂಚೆ ಬಿಟ್ರೆ ಈ ಫಾರಂ ತೊಳೆಯಕ್ಕೆ ನಿಮ್ಗೆ ಏನೋ ಒಂದು 10 ನಿಮಿಷ ತಗೊಳುತ್ತೆ. ಇಷ್ಟು ದೊಡ್ಡ ಫಾರಂ ತೊಳೆಯಕ್ಕೆ. ಇದು ಎಷ್ಟು 60 ಅಡಿ ಉದ್ದ, 70 ಅಡಿ ಉದ್ದ ಇರೋದು, 40-42 ಅಡಿ ಅಗ್ಲ ಐತೆ. ಈ ಫಾರಂ ತೊಳೆಯಕ್ಕೆ 10-15 ನಿಮಿಷದಲ್ಲಿ ಇಡೀ ಫಾರಮ್ನೇ ತೊಳೆದಾಕ್ಬೋದು. ನಿಮಗೆ ರಿಸ್ಕ್ ಇರಲ್ಲ. ಪಿಂಕ್ಲರ್ಗಳು ಹಾಕೊಳ್ಳಿ ಎಲ್ಲಾ ಫಾರಮ್ಗೂ. 2 ಪಿಂಕ್ಲರ್, ಹೊರಗಡೆಗೆ ನೀರು ಬರಬಾರ್ದು, ಒಳಗಡೆಗೆ ಬರಂಗೆ ಅಳತೆ ಮಾಡ್ಕೊಂಡು ಅದು ಎಷ್ಟು ಅಡಿ ಹೊಡಿಯುತ್ತೆ ಅಷ್ಟಡಿಗೆ 2 ಪಿಂಕ್ಲರ್ ಫಿಟ್ ಮಾಡ್ಕೊಂಡ್ರೆ ನೀವು ನೀಟಾಗಿ ಕೆಲಸ ನಿಮ್ಗೆ ನೀಟ್ ಆಯ್ತದೆ. ನೀವು ತೊಳೆಯಕ್ ಬರೋದಕ್ಕಿಂತ ಮುಂಚಾಗಿ ಅರ್ಧ ಗಂಟೆ ಮುಂಚೆ ಆನ್ ಮಾಡಿದ್ರೆ ಸಾಕು, ಎಲ್ಲ ಪೂರ್ತಿ ವಾಶ್ ಆಗಿರುತ್ತೆ. ಒಂದ 50%, 1/2% ವಾಶ್ ಆಗಿ ಹೋಗಿರುತ್ತೆ. ಇನ್ನೇನಿದ್ರು ಎಲ್ಲಕ್ಕೂ ಒಂದ್ 2 ನಿಮಿಷ ಹಿಂಗೆ ನಿಂತಿರ್ತಲ್ಲ ಗಲೀಜು, ಒರ್ಸಿದ್ರು ಆಯ್ತು, ಇಲ್ಲ ಬರ್ಲಿಕ್ಕೆ ಕಡಿದಂಗೆ ಗುಡ್ಸಿದ್ರು ಆಯ್ತು. ಬರ್ಲಿಕ್ಕೆ ತೀರ ಎಲ್ಲ ಆಫ್ ಮಾಡ್ಬಿಟ್ಟು ಬರ್ಲಿಕ್ಕೆ ಕಡಿ ಗುಡಿಸ್ಬಿಟ್ಟು ಮತ್ತೆ ಆನ್ ಮಾಡ್ಬಿಟ್ರು ಒಂದು 10 ನಿಮಿಷ ಎಲ್ಲ ನೀಟ್ ಆಗುತ್ತೆ. ನಿಮ್ ಫಾರಂ ತೊಳೆಯಕ್ಕೆ ಯಾರು ಬೇಕಿಲ್ಲ ಈ ಪಿಂಕ್ಲರ್ ಹಾಕಿದ್ರೆ. ಒಬ್ರೇ ಕಮ್ಮಿ ಒಂದು 1/4 ಗಂಟೆಲಿ ಇಡೀ ಫಾರಮ್ನೇ ತೊಳೆದಾಕ್ಬೋದು ಒಬ್ರು.